ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ರೀತಿ ಪಾಪದ ಕೆಲಸ ಮಾಡಂತ ಟೈಮಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ ಪಾಪದ ಕೆಲಸ ಮಾಡಂತ ಟೈಮಲ್ಲಿ ದಲಿತರನ್ನೇ ಮುಂದಿಡಂತ ಕೆಲಸ ಆಗುತ್ತೆ. ಯಾವುದೇ ಪಾಪದ ಕೆಲಸ ಮಾಡಲಿ ಅಲ್ಲಿ ದಲಿತರು ಮುಂದಿಡಂತ ಕೆಲಸ ಅವತ್ತಿಂದ ಇವತ್ತಿನ ತನಕ ಮುಂದಿಟ್ಕೊಂಡು ಮಾಡ್ಕೊಂತ ಬಂದಿದೆ. ಬಹುಶಃ ನಾನು ಕೇಳ್ತೀನಿ, ಕಾಂಗ್ರೆಸ್ ಪಾರ್ಟಿ ತುರ್ತು ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡಿದಿರಲ್ಲ, ಪರಿಸ್ಥಿತಿಯನ್ನು ಆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂತ ಟೈಮಲ್ಲಿ ಬಾಬು ಜಗಜೀವನ್ ರಾವ್ ಅವ್ರ ಮೂಲಕ ತಾವು ತುರ್ತು ಪರಿಸ್ಥಿತಿ ಏನಂತ ಕೆಲಸ ತಾವು ಮಾಡ್ಲಿಲ್ಲನ, ಅವತ್ತು ಒಬ್ಬ ದಲಿತನ ಉಪಯೋಗ ಮಾಡ್ಕೊಂಡಂತ ಕೆಲಸ ಆಗ್ಲಿಲ್ಲನ. ನಾನು ಕೇಳ್ತೀನಿ, ಇವತ್ತು ಭ್ರಷ್ಟಾಚಾರಕ್ಕೆ ಜಾತಿ ಇದೆನಾ? ಭ್ರಷ್ಟಾಚಾರಕ್ಕೆ ಜಾತಿ ಇದೆನಾ? ಭ್ರಷ್ಟಾಚಾರಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಚರಿತ್ರೆ ಇಲ್ಲ, ಯಾವುದೇ ಮುಖ ಕೂಡ ಇಲ್ಲ. ಭ್ರಷ್ಟಾಚಾರನೇ ಬೇರೆ, ಜಾತಿನೇ ಬೇರೆ. ಇವತ್ತು 187 ಕೋಟಿ ರೂಪಾಯಿ ಲೂಟಿ ಮಾಡಿ ಎಲ್ಲಿ ಕಳಿಸಿದ್ರಿ? ನೀವೆಲ್ಲರಿಗೂ ರಾಹುಲ್ ಗಾಂಧಿ ಮನೆಗೆ ಡೆಲ್ಲಿ ಕಳಿಸಿದ್ರಿ. ಇದು ಸ್ಪಷ್ಟೀಕರಣ ಕೊಡ್ರಲ್ಲ ನಾಗೇಂದ್ರ ಅವರೇ. ಇವತ್ತು ಎಲ್ಲಿ ಕಳಿಸಿದ್ರಿ ತಾವೆಲ್ಲರಿಗೂ ಸೇರಿಕೊಂಡು? ನಿಮ್ಗೆ ಯಾರು ಹಕ್ಕು ಕೊಡಿದಾರ ಈ ಹಣವನ್ನು ಬಳಕೆ ಮಾಡ್ಕೋಬೇಕಂದೇಳಿ? ನಿಮ್ಗೇನು ಅಧಿಕಾರ ಹೇಳಿ ಇವತ್ತು ದುರುಪಯೋಗ ಮಾಡ್ಕೊಂಡು ಈ ಹಣವನ್ನು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ರಿ? 187 ಕೋಟಿ ರೂಪಾಯಿ ಎಲ್ಲಿಗೋಯ್ತು? ಡೆಲ್ಲಿ ಕಳಿಸಿದ್ರಿ ತಾವು, ಅದಕ್ಕೆ ಉತ್ತರ ಕೊಡ್ರಲ್ಲ. ವಾಲ್ಮೀಕಿ ಸಮುದಾಯ SC ST ಎಲ್ಲರಿಗೂ ತಲೆ ತಗ್ಸ್ಕೊಂಡಂತ ಕೆಲಸ ತಾವು ಮಾಡಿದ್ರಿ. ಎಲ್ಲಿ ಕಳಿಸಿದ್ರಿ ನೀವು ಈ ರೊಕ್ಕ? ಬಹುಶಃ ಬಳ್ಳಾರಿ ಜಿಲ್ಲೆ ಒಂದೇ ಅಲ್ಲ, ರಾಯಚೂರು ಜಿಲ್ಲೆಯಲ್ಲಿ MP ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬಳಕೆ ಮಾಡಿದಾರ. ಕೊಪ್ಪಳಲ್ಲಿ ಏನು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬಳಕೆ ಮಾಡಿದಾರ. ಅದೇ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಸೋಲಿಕ್ಕೆ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣವನ್ನು ಇವತ್ತು ಬಳಕೆ ಮಾಡಿದಾರ. ಬೀದರ್, ಕಲಬುರಗಿ 2 ಜಿಲ್ಲೆಯಲ್ಲಿ ಕೂಡ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಳಸಿಕೊಂಡು 5 ಜಿಲ್ಲೆಯಲ್ಲಿ ಲೋಕಸಭೆ ಕ್ಷೇತ್ರದಲ್ಲಿ ನಾವೆಲ್ಲರಿಗೂ ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದಲೇ ಇವತ್ತು 5 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲಿಕ್ಕೆ ಅವತ್ತು ಕಾರಣ ಆಗಿದೆ. ಲೂಟಿಕೋರ್ ಮಾಡಿದಿರಿ ತಾವೆಲ್ಲರೂ ಕೂಡ. ಇವತ್ತು ನಾನು ಇಷ್ಟು ದೊಡ್ಡ ಭ್ರಷ್ಟಾಚಾರ ಮಾಡಿದ ನಂತರ ಕೂಡ ಇವತ್ತು ಸದನದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ಇಟ್ಕೊಂಡು ಅಡ್ಡಾಡ್ತಾ ಇದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನೀವು ಭ್ರಷ್ಟಾಚಾರ ಮಾಡಿ ಆ ಸಂವಿಧಾನವನ್ನು ಬುಕ್ ಇಟ್ಕೊಂಡು ರಕ್ಷಣೆ ಮಾಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡಿಲ್ಲ. ಯಾರು ಭ್ರಷ್ಟಾಚಾರ ಮಾಡಿದರೋ ಅವ್ರು ಹೆಂಗ್ ಜೈಲಿಗೆ ಹೋಗ್ಬೇಕನ್ನಂತ ಸಂವಿಧಾನದಲ್ಲಿ ಬರೆದು ಕೊಟ್ಟಿರುವಂತ ಪುಸ್ತಕ ಅದು. ಆ ಸಂವಿಧಾನ ಇಟ್ಕೊಂಡು ತಾವು ಅಡ್ಡಾಡಬಾರದು. ಆದ್ರೆ ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ದಲಿತರು ಅಂತ ಇದ್ದೀರಲ್ಲ ನೀವು, ಇವತ್ತು ನಿಮಗೆ ನೆನಪಾಗುತ್ತೆ ದಲಿತರನ್ನಂತದ್ದು. ನೀನು ಭ್ರಷ್ಟಾಚಾರ ಮಾಡಂತ ಟೈಮಲ್ಲಿ, ಈ ಸಮುದಾಯದ ಹಣವನ್ನು ನೋಡಿ ಅಂತ ಟೈಮಲ್ಲಿ, ಸಮುದಾಯದ ಮಕ್ಕಳ ಭವಿಷ್ಯವನ್ನು ಕಸ್ಕೊಂಡಂತ ಟೈಮಲ್ಲಿ ನಿನಗೆ ಅರಿವಿಲ್ಲನಾ? ನಿನಗೆ ಬುದ್ಧಿ ಇಲ್ಲನಾ? ನಿನ್ನ ಅರಿವು ಏನಾಗಿತ್ತು? ಈ ಸಮುದಾಯದ ಮಕ್ಕಳ ಭವಿಷ್ಯನ ಕಸ್ಕೊಂತ ಇದ್ದಿಂದ ಅವತ್ತು ನಿನಗೆ ಜಾತಿ ಇವತ್ತು ಕಂಡಿಲ್ಲನಾ? ನಾನು ಉಳಿಸ್ಕೋಬೇಕನ್ನಂತ ಕಾರಣದಿಂದ ಇವತ್ತು ನಿನಗೆ ನೆನಪಾಗ್ತಾ ಇದೆ. ಇವತ್ತು ಮತ್ತೆ ಪುನಃ ನಾನು ಇವತ್ತು ಉಳ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ದಲಿತರು ಟ್ರಂಪ್ ಕಾರ್ಡು, ದಲಿತರು ಅಂದ್ರೆ BJP ಸಹಿಸಲ್ಲ ಅನ್ನೋದು ಹೇಳ್ತಾ ಇದ್ರಿ.